ಮತ್ತೆ ಬೀದಿಗೆ ಬಂತು ಮೊಕಳೆಪ್ಪ ಕೌಟುಂಬಿಕ ಕಲಹ. ಮೊಕಳೆಪ್ಪ ವಿರುದ್ಧವಾಗಿ ಲವ್ ಜಿಹಾದ್ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೊಕಳೆಪ್ಪ ದಂಪತಿಗೆ ಯುವತಿ ಕುಟುಂಬಸ್ಥರು ಕಿರುಕುಳದ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೊಕಳೆಪ್ಪ ವಿರುದ್ಧವಾಗಿ ಲವ್ ಜಿಹಾದ್ ಆರೋಪ ಮಾಡಲಾಗಿರುವುದು ಈ ಹಿಂದೆ ಕೂಡ ಈ ಸಂಬಂಧವಾಗಿ ಕೇಸ್ ಕೂಡ ದಾಖಲಾಗಿತ್ತು. ಮೊಕಳೆಪ್ಪ ದಂಪತಿಗೆ ಯುವತಿ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ, ಕಿರುಕುಳದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಯೂಟ್ಯೂಬರ್ ಮೊಕಳೆಪ್ಪ ಪತ್ನಿ ಗಾಯತ್ರಿ ಆರೋಪ, ಪ್ರೀತಿಸಿ ಮದುವೆ ಆಗಿರುವಂತಹ ನಮಗೆ ಕುಟುಂಬದ ಕಿರುಕುಳವನ್ನ ನೀಡ್ತಾ ಇದೆ ನಮ್ಮ ಕುಟುಂಬ ಅಂತ ಹೇಳಿ ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ತಾಯಿ ಸಂಘಟನೆಯವರನ್ನ ಮನೆ ಹತ್ತಿರ ಕರೆತರ್ತಾರೆ, ನಮ್ಮ ಮನೆಯ ಮುಂಭಾಗದಲ್ಲಿ ಬಂದು ಕಿರುಕುಳವನ್ನ ನೀಡ್ತಿದ್ದಾರೆ, ಕಿರುಕುಳದ ವಿರುದ್ಧವಾಗಿ ದೂರನ್ನ ನೀಡ್ತೇನೆ ಅಂತ ಗಾಯತ್ರಿ ಅವರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ತನ್ನ ಕುಟುಂಬವೇ ನಮಗೆ ಕಿರುಕುಳ ಕೊಡ್ತಾ ಇದೆ ಅಂತ ಹೇಳಿ ಗಾಯತ್ರಿ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ ಮಾತಾಡತೀನಿ. ನಿಮ್ಗೆಲ್ಲ ಗೊತ್ತೈತಿ, ನಾನು ಕ್ವಾಜಾ ಬಂಧನವಾಜ್ ಶಿರಹಟ್ಟಿ ಮದ್ವೆ ಆಗಿದ್ದ. ನಾವು ಮದುವೆ ಆಗಿ 3 ತಿಂಗಳ ಆರಾಮ ಇದ್ವಿ. 3 ತಿಂಗಳ ನಂತರ ನಮ್ಮವ್ವ ಯಾರ್ದೋ ಮಾತು ಕೇಳಿ ಏನೇನ್ ಮಾಡ್ಯಾಳ ಅಂತ ನಿಮ್ಗೆಲ್ಲ ಗೊತ್ತಿದ್ದ ಐತಿ. ಈಗ ಮದ್ವೆಗೆ 6 ತಿಂಗಳಾದ್ರೂ ಏನೋ ಯಾರೋ ಸಂಘಟನೆದವ್ರು ಕರ್ಕೊಂಬಂದ ನಮ್ಮ ಮಾವನ ಮನಿ ಮುಂದೆ ಹರಾಜ್ಮೆಂಟ್ ಮಾಡಕತ್ತಾಳ. ನಮ್ಮವ್ವ ಯಾರನ್ನೂ ಕರ್ಕೊಂಬಂದ. ನಾವು ಮಾತ್ರ ಕಾನೂನುಬದ್ಧವಾಗಿನ ಮದುವೆ ಆಗೇವಿ. ಯಾರೋ ಒಬ್ರು ಇವ್ರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಫೇಕ್ ಮದುವೆ ಆಗ್ಯಾರ ಅಂತ ಏನೋ ಸುದ್ದಿ ಹಬ್ಸ್ಯಾರ. ಅದೆಲ್ಲ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಾವು ಮಾತ್ರ ಕಾನೂನುಬದ್ಧವಾಗಿನ ಮದುವೆ ಆಗೇವಿ. ಆಮೇಲೆ ಮತ್ತೆ ನಮ್ಮ ಅತ್ತಿ ಮಾವ ನನ್ ಸೊಸಿ ಅಂತ ಒಪ್ಕೊಂಡ್ 6 ತಿಂಗಳಾಗೈತಿ. ಅವ್ರು ನಂಗೆ ಎಷ್ಟು ಚಲೋ ನೋಡ್ಕೊಳಕತ್ತಾರ. ಆದ್ರೆ ನಮ್ಮವ್ವ ನಮ್ಮಪ್ಪ ನನ್ ಗಂಡನ ಅಳಿಯ ಅಂತ ಒಪ್ಕೊಂಡಿಲ್ಲ. ಅವ್ರು ಒಪ್ಕೊಂಡ್ರ ಅವ್ರ ನಮ್ಮ ಮನಿಗ್ ಬಂದ್ರ ಯಾವಾಗ್ಲೂ ಬಾಗ್ಲ ತೆಗ್ದಿದ್ದ ಇರ್ತೈತಿ. ಆದ್ರೆ ಅವ್ರ ಯಾರೋ ಸಂಘಟನೆದವ್ರ ಏನೇನೋ ಕರ್ಕೊಂಬಂದ ಹರಾಜ್ಮೆಂಟ್ ಮಾಡಕತ್ತಾರ. ಹಿಂಗ ಇದೇನಾರ ಕಂಟಿನ್ಯೂ ಆದ್ರೆ ನಮ್ಮ ಅತ್ತಿ ಮಾವನ ಮನಿ ಮುಂದೆ ಯಾರ್ಯಾರು ಬಂದ್ ಹರಾಜ್ಮೆಂಟ್ ಮಾಡತ್ತಾರಲ್ಲ ಅವ್ರ ಮೇಲೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಇನ್ನೊಂದ್ ಯಾರೋ ಒಬ್ರು ಇವ್ರ ಮದ್ವಿನ ಆಗಿಲ್ಲ, ಇದು ಫೇಕ್ ಹಂಗ ಯಾರ್ಯಾರು ಏನೋ ಅನ್ನತ್ತಿರ ಅವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ನಾವು ಮಾತ್ರ ಮದ್ವೆ ಆಗೇವಿ. ಸಾಯಿ ಮಠ ನಾ ನನ್ ಗಂಡರ ಜೊತೆನೆ ಜೀವನ ಮಾಡ್ತೀನಿ. ನೀವೇನಾರ ಅನ್ಕೋರಿ ಏನ್